ಇವತ್ತಿನ ವಿಡಿಯೋ ಬೆಂಗಾಲಿ ಸ್ವೀಟ್ ಆದಂಥ ಬಪ್ಪ ದೋಹಿ ಮಾಡೋದನ್ನ ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ ಏನು ನಮಗೆ ಒಂದು 3 ಐಟಮ್ಸ್ ಇದ್ದರೆ ಸಾಕು. ಹಾಲು, ಮೊಸರು, ಮಿಲ್ಕ್ ಮೇಡ್ ಇಷ್ಟಿದ್ರೆ ಈ ರೆಸಿಪಿನ ಈಸಿಯಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಫುಲ್ ಫ್ಯಾಟ್ ಮಿಲ್ಕೇ ತೊಗೋಬೇಕು. ಸ್ವಲ್ಪ ಹಾಲು ಮೊಸರು ಎರಡೂ ಗಟ್ಟಿಯಾಗಿರಬೇಕು. ತುಂಬ ಹಾಲು ನೀರಾಗಿದ್ದರೆ ಅದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಗಟ್ಟಿ ಹಾಲು ಮೊಸರನ್ನೇ ನೀವು ತಗೊಳ್ಳಿ. ಇಲ್ಲಿ ನೋಡಿ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು, ಹಾಗೆ 200 ml ಅಷ್ಟು ಮಿಲ್ಕ್ ಮೇಡ್. ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈ ಮೂರನ್ನೂ ಸಮ ಪ್ರಮಾಣದಲ್ಲೇ ಹಾಕೋಬೇಕು. 200 ಮಿಲ್ಕ್ ಅಷ್ಟು ತುಂಬ ನೀವು ಒಂದು 500 ml ಅಷ್ಟು ಹಾಕ್ಕೊಳ್ತೀನಿ ಅಂದರೆ ತುಂಬ ಓವರಾಗಿ ಸ್ವೀಟ್ ಆಗಿಬಿಡುತ್ತೆ. ಆವಾಗ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ಹಾಲಿಗೆ 200 ml ಅಷ್ಟು ಮಿಲ್ಕ್ ಮೇಡ್ ಸಾಕು. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತುಂಬ ಸ್ವೀಟ್ ತಿನ್ನೋರಾದರೆ. ಇಲ್ಲಾಂದರೆ ಇಷ್ಟು ಸಿಹಿ ಅನ್ನೋದೇನಿರುತ್ತಲ್ಲ ಇದು ಕರೆಕ್ಟಾಗಿರುತ್ತೆ. ಈ ಮೂರನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಯಾವುದೇ ಒಂದು ಗಂಟುಗಳು ಲಂಪ್ಸ್ ಇಲ್ದಿರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಕೈ ತಿರುಗಿಸ್ತಾ ಇರಬೇಕು. ಆವಾಗ ಕೆಳಗಡೆ ಏನಾದರೂ ಅದು ಸ್ವೀಟ್ ಇರುತ್ತಲ್ಲ ಉಳಿದಿದ್ರೆ ಮಿಲ್ಕ್ ಮೇಡ್ ಅನ್ನೋದು, ಅದು ನೀಟಾಗಿ ಹಾಲಿನ ಜೊತೆ ಹೊಂದ್ಕೊಳ್ಳುತ್ತೆ. ಯಾವುದೇ ಒಂದು ಗಂಟುಗಳು ಇಲ್ದಿರ ನಾವು ಈ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ 2 ನಿಮಿಷನಾದರೂ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆ ಮಿಶ್ರಣ ಅನ್ನೋದೇನಿರುತ್ತಲ್ಲ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ. ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಹಾಗಾಗಿ ಕುಕ್ಕರ್ಗೆ 1-2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಮಿಕ್ಸ್ ಮಾಡಿರೋದನ್ನ ಆ ಮಿಶ್ರಣನ ಪಾತ್ರೆನ ಕೂಡ ಇಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಕೆಳಗಡೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ನಾವು ಈ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಅದಾಗಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು. ಇಲ್ಲಿ ಕುಕ್ಕರ್ಗೆ ನಾನು ಯಾವುದೇ ಥರ ಗ್ಯಾಸ್ಕೆಟ್ ಯೂಸ್ ಮಾಡ್ತಾಯಿಲ್ಲ, ವಿಸಿಲ್ ಕೂಡ ಹಾಕ್ತಾಯಿಲ್ಲ. ಅದೆರಡನ್ನ ತೆಗೆದುಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಏನಿಲ್ಲಂದ್ರೂ ಒಂದು 40-45 ನಿಮಿಷದವರೆಗೂ ಈ ಥರ ಸಿಮ್ಮಲ್ಲೇ ಇದನ್ನು ಇಟ್ಕೊಬೇಕು. ಸೊ ತುಂಬ ಫಾಸ್ಟಾಗಿ ನಾನು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಇದಾಗಲ್ಲ. 40-45 ನಿಮಿಷ ಟೈಮ್ ಇದಕ್ಕೆ ಬೇಕೇ ಬೇಕು. ಸೊ ಅದನ್ನು ಆ ಕಡೆ ನಾವೇನು ಮಾಡೋಣ, ಕುದಿಯೋಕ್ಕೆ ಇಟ್ಬಿಡೋಣ. ಸೊ ಅದು ಆಗೋವರೆಗೂ ಇಲ್ಲಿ ಪಿಸ್ತಾಗಳನ್ನೆಲ್ಲ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ಪಿಸ್ತಾಗಳನ್ನೆಲ್ಲ ನಾವು ಸಾಲ್ಟೆಡ್ ತೊಗೋಬಾರ್ದು, ಅನ್ಸಾಲ್ಟೆಡೇ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂದರೆ ನಾವು ಮನೆಯಲ್ಲೆಲ್ಲ ಗಿಣ್ಣು ಮಾಡಿದ್ರೆ ಹೇಗಿರುತ್ತೆ ಆ ಥರ ಈ ಬಪ್ಪ ದೋಹಿ ಟೇಸ್ಟ್ ಇರುತ್ತೆ. ಬೆಂಗಾಲಿಗಳೆಲ್ಲ ಇದನ್ನು ತುಂಬ ಫ್ರೀಕ್ವೆಂಟಾಗಿ ಮಾಡ್ತಾಯಿರ್ತಾರೆ. ಅವ್ರ ಮದುವೆಗಳು ಆ ಥರ ಎಲ್ಲ ಏನೇ ಒಂದು ಸಮಾರಂಭ ಇದ್ದರೂ ಕೂಡ ಅವ್ರಿಗೆ ಬಪ್ಪ ದೋಹಿ ಅನ್ನೋದು ಮಸ್ಟ್ ಸ್ವೀಟ್ ಆಗಿರುತ್ತೆ. ಸೊ ಹೀಗೆ ಈ ಥರ ನೀಟಾಗಿ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಪಿಸ್ತಾಗಳೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಒಂದು 45 ಮಿನಿಟ್ಸ್ ಆದಮೇಲೆ ಒಂದು ಸತಿ ಈ ಕುಕ್ಕರ್ ಲಿಡ್ನ ನೀವು ಓಪನ್ ಮಾಡಿ ನೋಡ್ಕೊಳ್ಳಿ, ಅದಾಗಿದೆಯಾ ಇಲ್ಲ. ಇನ್ನೂ ಸ್ವಲ್ಪ ಏನಾದರೂ ನೀರು ಥರ ಇದ್ದರೆ ನೀವು ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಅದನ್ನು ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ. ನೋಡಿ, ಈ ಥರ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ಒಂದು 45 ಮಿನಿಟ್ಸ್ ಆದಮೇಲೆ ನಾನು ಈ ಥರ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಕುಕ್ಕರಿಂದ ಆಚೆ ತೆಗೆದುಬಿಡಬೇಕು. ಅದು ಅದು ಸ್ಟೀಮಲ್ಲಿ ಆಗಿದ್ಮೇಲೆ ಕುಕ್ಕರಿಂದ ಆಚೆ ತೆಗೆದುಬಿಟ್ಟು ಒಂದು 2 ನಿಮಿಷ ಅದನ್ನು ಹಾಗೆ ಬಿಟ್ಟುಬಿಡಬೇಕು. ಸೊ ಸ್ವಲ್ಪ ಬಿಸಿ ಇರುತ್ತಲ್ಲ, ತುಂಬ ತಣ್ಣಗೂ ಅಲ್ಲ ತುಂಬ ಬಿಸಿನೂ ಅಲ್ಲ, ಸ್ವಲ್ಪ ನಾವು ಹಾಗೆ ಮುಟ್ಟಿದ್ರೆ ಎಷ್ಟು ಬಿಸಿ ಇರುತ್ತೆ ಆ ಬಿಸಿಯಲ್ಲಿ ನಾವು ಒಂದು ಮಡಕೆಗೆ ಈ ಥರ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸ್ವಲ್ಪ ಕೆಳಗಡೆ ನೀರಿರುತ್ತೆ, ಆ ನೀರೆಲ್ಲ ಅದು ಕೂಡ ಯೂಸ್ ಆಗುತ್ತೆ. ಸೊ ಇದನ್ನು ಈ ಥರ ಹಾಕ್ಕೊಳ್ಳಿ. ಒಂದು ಮಡಕೆ ಇಲ್ಲ ಯಾವುದಾದ್ರು ಸ್ಟೀಲ್ ಬಟ್ಲಿಗೆ ಹಾಕ್ಕೊಂಡ್ರು ಓಕೆ. ಮಡಕೆಯಲ್ಲಿ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಈ ಥರ ಪಿಸ್ತಾಗಳನ್ನೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇದನ್ನು 1 ಅವರ್ ಇಲ್ಲ 2 ಅವರ್ಸ್ ಸೆಟ್ ಆಗೋಕ್ಕೆ ನಾವು ಬಿಟ್ಬಿಡಬೇಕು. ಅಂದರೆ ಫ್ರಿಜ್ಜಿಗೆ ಹಾಕ್ಬಿಡ್ಬೇಕು. ಫ್ರೀಝರ್ ಏನು ಬೇಡ, ಜಸ್ಟ್ ಫ್ರಿಜ್ಜಿಗೆ ಹಾಕಿದ್ರೂ ಸಾಕು. ಅದಾದಮೇಲೆ ಒಂದು 2 ಅವರ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಬಪ್ಪ ದೋಹಿ ಈ ಥರ ರೆಡಿಯಾಗಿರುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.